1955ರಂದು ಪುಟ್ಟಸ್ವಾಮಯ್ಯ ಮತ್ತು ಚಿಕ್ಕರಾಯಣ್ಣವರ ಶಿಕ್ಷಣರಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗೆದ್ದಲಗೆರೆ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಸೇವೆಯನ್ನು PES ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಲ್ಲಿಸಿರುತ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿರುತ್ತಾರೆ ಹಾಗೂ ಹಲವಾರು ವಿದ್ಯಾರ್ಥಿಗಳು ಸಂಶೋಧನೆಯನ್ನು ನಡೆಸುತ್ತಿದ್ದಾರೆ. ಪ್ರಾಧ್ಯಾಪಕರಾಗಿ ಸುಮಾರು 11 ರಾಷ್ಟ್ರ ಮಟ್ಟದ ಮತ್ತು 17 ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನಾ ಪ್ರಬಂಧವನ್ನು ಶ್ರೇಷ್ಠರು ಮಂಡಿಸಿರುತ್ತಾರೆ. ದೇವಸ್ಥಾನಕ್ಕೆ ಹೋಗ್ತೀವಿ, ನಾವೇ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ದೇವಸ್ಥಾನಗಳು ಕಟ್ಟಲ್ಲ. ಇವತ್ತು ಹಳ್ಳಿಗಳಲ್ಲಿ ನೋಡಿರ್ಬೋದು, ಪ್ರತಿಯೊಂದು ಹಳ್ಳಿಗಳಲ್ಲೂ ಒಳ್ಳೊಳ್ಳೆ ದೇವಸ್ಥಾನಗಳು ಆಗ್ತಾರೆ, ಕಲೆಗಳು ಬಹಳ ಆಗ್ತಾರೆ. ಮತ್ತೆ ನಮ್ಮ ಮಕ್ಕಳು ಹೇಗೆ ಪೂಜೆ ಮಾಡೋದನ್ನ ಕಲಿತಾರೆ, ಯಾಕೆಂತಂದ್ರೆ ಹಿರಿಯರು ಹೇಳ್ಕೊಟ್ಟಂತ ಒಂದು ಸಂಸ್ಕೃತಿ. ನಮಾಜ್ ಮಾಡುವಂತ ಮುಸ್ಲಿಂ ಯುವಕರು ಕೂಡ ಮಕ್ಕಳಿಂದ ನಮಾಜ್ ಕಲಿಸ್ತಾರೆ. ಕ್ರೈಸ್ತರು ಕೂಡ ಭಾನುವಾರ ಚರ್ಚ್ಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಇವೆಲ್ಲ ಹೇಗ್ ಬಂತು ಅಂತ ಅಂದ್ರೆ ಅವರ ತಂದೆ ತಾಯಿಗಳಿಂದ, ಅವರ ಅನುಕರಣೆಯಿಂದ ಅದೆಲ್ಲ ಬಂತು. ಆದ್ರೆ ಗಿಡ ನೆಡುವುದು, ಪರಿಸರ ಸಂರಕ್ಷಣೆ ಮಾಡುವುದು, ಪರಿಸರ ಕಾಳಜಿಯಿಂದ ಬೆಳೆಸುವಂತದ್ದು, ಕಸ ನಿರ್ವಹಣೆ ಮಾಡುವಂತದ್ದು, ನೀರು ಪೋಲಾಗದಂತೆ ನೋಡಿಕೊಳ್ಳುವುದು ಒಂದು ಅನುಕರಣೆ ಆದ್ರೆ ನಮ್ಮ ದೇಶದಲ್ಲಿ ನೀರಿಗೆ ಬರಗಾಲ ಬರುವುದಿಲ್ಲ. ಆಮ್ಲಜನಕ ಒಳ್ಳೆ ಶುದ್ಧ ಗಾಳಿಯನ್ನು ಕೂಡ ನಾವು ಕಾಪಾಡಿಕೊಳ್ಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ವಾಯು ಮಾಲಿನ್ಯ ಇದೆ, ಇವತ್ತು ವಾಯು ಮಾಲಿನ್ಯ ಇದೆ, ಜಲ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ ಇದೆ, ಮಣ್ಣಿನ ಮಾಲಿನ್ಯ ಇದೆ, ಅನೇಕ ರೀತಿಯ ಮಾಲಿನ್ಯಗಳಿವೆ. ಬೆಳಕಿನ ಮಾಲಿನ್ಯಗಳು ಇದೆ. ಸೊ ಅನೇಕ ರೀತಿಯ ಮಾಲಿನ್ಯ ಇವತ್ತು ತಡ್ತಾ ಇದೆ. ಅನೇಕ ರೀತಿಯ ಜನಗಳು ಅನೇಕ ರೀತಿಯ ಪ್ರದೇಶದಲ್ಲಿ ಸಾಯ್ತಾ ಇದ್ದಾರೆ. ಮಾಲಿನ್ಯಕ್ಕೆ ಸತ್ತ ಅಂತ ಯಾರು ಇವತ್ತು ಪೇಪರ್ನಲ್ಲಿ ನೀವು ರಿಪೋರ್ಟ್ ನೋಡಿರೋದಿಲ್ಲ ಮಕ್ಕಳೇ. ರಿಪೋರ್ಟ್ ಅಲ್ಲಿ ಮಾಧ್ಯಮಗಳಲ್ಲಿ ಮಾಲಿನ್ಯದಿಂದ ಸತ್ತ ಅಂತ ನೋಡಿಲ್ಲ. ಡಾಕ್ಟ್ರು ಕೂಡ ಹೇಳೋದಿಲ್ಲ. ಅವರು ಅಶುದ್ಧವಾದ ನೀರನ್ನು ಸೇರಿಸಿ ಅವರು ರೋಗ ಬಂತು ಸತ್ತ, ಅಥವಾ ಒಳಗಡೆ ಏನೋ ಗೆಡ್ಡೆ ಇತ್ತು ಸತ್ತ, ಕ್ಯಾನ್ಸರ್ ಗೆಡ್ಡೆ ಇತ್ತು ಸತ್ತ ಅಂತ ಹೇಳ್ತಾರೆ ಹೊರತು ಕ್ಯಾನ್ಸರ್ ಇತ್ತು ಸತ್ತ ಅಂತ ಹೇಳ್ತಾರೆ. ಆ ಕ್ಯಾನ್ಸರ್ ಹೇಗೆ ಬಂತು ಅಂತ ಹೇಳಲ್ಲ. ವಿದ್ಯಾರ್ಥಿಗಳು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ನಾವು ದಿನನಿತ್ಯ 4 kg ಆಕ್ಸಿಜನ್ ಮತ್ತೆ 2 ರಿಂದ 3 ಲೀಟರ್ ಶುದ್ಧವಾದ ನೀರು ತೆಗೆದುಕೊಳ್ತೀವಿ. 1 kg ಆಹಾರವನ್ನು ತೆಗೆದುಕೊಳ್ತೀವಿ. ಇಷ್ಟ ನಾವು ದಿನನಿತ್ಯ 24 ಗಂಟೆಯಲ್ಲಿ ತೆಗೆದುಕೊಳ್ಳೋದು. ಅದು ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಏನ್ ತಗೋತೀವಿ ಅಂದ್ರೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ತೆಗೆದುಕೊಳ್ತೀವಿ. ಈ 3 ಸರಿ ಇಲ್ಲ ಅಂತ ಅಂದ್ರೆ ಟ್ಯಾಬ್ಲೆಟ್, ಇಂಜೆಕ್ಷನ್ 20 ವರ್ಷ 10 ವರ್ಷಕ್ಕೆ ಏನು ಬೇಕಾಗಿಲ್ಲ. ಅದೇನಿದ್ರು ನಮ್ಮಂತ 60 ವರ್ಷಕ್ಕೆ 70 ವರ್ಷದ ನಂತರ ಟ್ಯಾಬ್ಲೆಟ್ಸ್ಗಳು ತೆಗೆದುಕೊಳ್ತಾ ಇದ್ರು. ಆದ್ರೆ ಇವತ್ತು ಅಶುದ್ಧವಾದ ಗಾಳಿ, ನಗರ ಪ್ರದೇಶದಲ್ಲಿ ಶುದ್ಧವಾದ ಗಾಳಿ. ನೀವು ತುಂಬಾ ಲಕ್ಕಿಗಳು, ಒಂದು ಒಳ್ಳೆಯ ಪರಿಸರದಲ್ಲಿ ಶುದ್ಧವಾದ ಗಾಳಿಯನ್ನು, ತಂಪಾದ ಗಾಳಿಯಲ್ಲಿ ನಿಮ್ಮ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದೀರಿ. ಆದ್ರೆ ನೀವು ನಗರ ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು ಅಶುದ್ಧವಾದ ಗಾಳಿ. ಅಶುದ್ಧವಾದ ಗಾಳಿ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಇಂಡಸ್ಟ್ರಿ ಚಿಮಣಿಯಿಂದ ಬರುವಂತ ಪಾರ್ಟಿಕ್ಯುಲೇಟ್ ಮ್ಯಾಟರ್ PM 2.5 PM 10 ಅಂತ ನಾವು ಹೇಳ್ತೀವಿ. PM 2.5 PM 10 ಅದು ಶ್ರೀಮಂತಲ್ಲಿದೆ. ಅಲ್ಲಿಂದ ಕೂಡ ಬರ್ತವೆ. ಎಷ್ಟೋ ಜನ ಗ್ಯಾಸ್ ಉಪಯೋಗಿಸಿ ಬೇರೆ ತರದ ಅಡಿಗೆಗಳನ್ನ ತಯಾರು ಮಾಡ್ತಾರೆ, ಅದರಿಂದ ಕೂಡ ಸಾಕಷ್ಟು ಬರ್ತವೆ. ಇವೆಲ್ಲ ಎಲ್ಲಿ ಹೋಗ್ತವೆ? ನಮ್ಮ ಗಾಳಿಯಲ್ಲಿ ಸೇರ್ಕೊಳ್ತವೆ. ಈ ಗಾಳಿಯಲ್ಲಿ ಸೇರ್ಕೊಂಡಾಗ ನಾವು ಉಸಿರಾಡ್ತೀವಿ. ಸಣ್ಣ ಸಣ್ಣ ಕಣ್ಣಿಗೆ ಕಾಣದಂತ ಕಣಗಳು ನಮ್ಮ ಶ್ವಾಸಕೋಶ ಮತ್ತೆ ಕಣ್ಣನ್ನು ಹೋಗ್ತವೆ. ಅನೇಕ ರೀತಿಯ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ಡಾಕ್ಟರ್ಗಳು ಯಾರು ಹೇಳಲ್ಲ. ಅಂದ್ರೆ ಎಲ್ರಿಗೂ ಇವತ್ತು ಆಪರೇಷನ್, 30 ವರ್ಷ ಹುಡುಗರಿಗೂ ಆಪರೇಷನ್, 50 ವರ್ಷದ ಆಪರೇಷನ್. ಸೊ ಹೀಗಾಗಿ ನಮ್ಮ ವಾಯು ಮಾಲಿನ್ಯದಿಂದ ನಮ್ಮ ನಗರಗಳಿಗೆ ದೊಡ್ಡ ಕಿರೀಟ ಬಂದಿದೆ. ಇವತ್ತು ನಮ್ಮ ವಾಯು ಮಾಲಿನ್ಯದಿಂದ ಆಗುವ ಸಾವು ನೋವುಗಳು ಬೇಗ ಜಗತ್ತಿನ ಗಮನಕ್ಕೆ ಬರ್ತಾ ಇದೆ. ಮಕ್ಕಳೇ, ನಿಮ್ಮ ಭವಿಷ್ಯಕ್ಕಾಗಿ ಇವತ್ತಿದೆ. ನಿಮ್ಮ ಭವಿಷ್ಯಕ್ಕಾಗಿ ಹವಾಮಾನವನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ನಿಮ್ಮ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನ ನೀವು ಪ್ರೀತಿ ಮಾಡಬೇಕಾಗುತ್ತೆ. ಇದೆಲ್ಲ ಯಾಕೆ ನನ್ನ ಮನಸ್ಸಿಂದ ಹೇಳ್ತಾ ಇದೀವಿ ಅಂದ್ರೆ, ನಾವು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಸಾಕಷ್ಟು ದೊಡ್ಡ ವಿಜ್ಞಾನಿಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಿದರೆ ಪರಿಸರ ವಿನಾಶದ ಅಂಚಿನಲ್ಲಿದೆ. ನಮ್ಮ ಪರಿಸರ ಮತ್ತು ಜೀವಗಳ ಸಂರಕ್ಷಣೆ 2025ರ ರಿಪೋರ್ಟ್ ಪ್ರಕಾರ ನಮ್ಮ ಪರಿಸರ ವಿನಾಶ ಅಂಚಿನಲ್ಲಿದೆ. ವಿನಾಶ ಹಂತಕ್ಕೆ ಹೋಗ್ತಾರೆ. ನಾವು ಪರಿಸರ ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಳ್ಬೇಕಾಗುತ್ತೆ. ಹೇಗೆ ಪರಿಸರ ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಳ್ಬೇಕಂದ್ರೆ ಒಂದು ಪ್ರಶ್ನೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಜಗತ್ತಿನಲ್ಲಿ 7 ಲಕ್ಷ ಜನ
ಈ ಗಾಳಿಯ ಅಸುತ್ತವಾದ ಗಾಳಿಯಿಂದ ಸಾಯ್ತಾ ಇದ್ದಾರೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಮತ್ತೆ ಭಾರತದಲ್ಲಿ ಸುಮಾರು 6,000 ಲಕ್ಷ ಟನ್ ಕೃಷಿ ತ್ಯಾಜ್ಯ ಅಂದ್ರೇನು? ನಿಮ್ಮ ಕಬ್ಬಿನ ತರಗು, ಭತ್ತದ ಒಟ್ಟು ಏನಾಗಿರ್ಬೋದು, ಕೃಷಿಯಿಂದ ಬಂದು ಬೆಳೆಯನ್ನು ತೆಗೆದುಕೊಂಡಂತ ವಸ್ತುಗಳು ಕೃಷಿ ತ್ಯಾಜ್ಯಗಳಾಗಿರ್ತವೆ. ಆ ಕೃಷಿ ತ್ಯಾಜ್ಯಗಳಲ್ಲಿ ಪೆಸ್ಟಿಸೈಡ್ ಆಲ್ರೆಡಿ ಸಿಂಪಡಿಸಿರ್ತೀವಿ, ಕಳೆನಾಶಕಗಳನ್ನು ಸಿಂಪಡಿಸಿರ್ತೀವಿ. ನಮ್ಮ ರೈತರಿಗೆ ಗೊತ್ತಿಲ್ಲ, ಅದನ್ನ ಸುಡ್ತಾರೆ. 6 ಲಕ್ಷ ಟನ್ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಭಾರತ ದೇಶದಲ್ಲಿ ಸುಡ್ತಾರೆ. ಅದನ್ನು ಉತ್ತರ ಪ್ರದೇಶ, ಡೆಲ್ಲಿ ಸುತ್ತಮುತ್ತ 1,600 ಲಕ್ಷ ಟನ್ ಅಷ್ಟು ಕೃಷಿ ತ್ಯಾಜ್ಯವನ್ನು ಸುಟ್ಟಾಗ ಡೆಲ್ಲಿಯ ಹವಾಮಾನ ತುಂಬಾ ಅಧೋಗತಿಗಿಳಿದಿದೆ. ಡೆಲ್ಲಿಯಲ್ಲಿ ವಾಸ ಮಾಡಲಿಕ್ಕೆ ಪ್ರದೇಶ ಅಂತ ಹೇಳಿ ಸುಮಾರಷ್ಟು ಆಟವನ್ನು ಅಲ್ಲಿ ನಿಷೇಧಿಸಿದ್ದಾರೆ. ಫುಟ್ಬಾಲ್ ಆಟಗಾರರಲ್ಲಿ, ಕ್ರಿಕೆಟ್ ಆಟಗಾರರಲ್ಲಿ ಹೊರಗಡೆ ದೇಶದಿಂದ ಆಟವನ್ನು ಆಡಬಾರದು ಎಂದು ನಿಷೇಧಿಸಿದ್ದಾರೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವೇನ್ ಮಾಡಬೇಕು ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಮಾಲಿನ್ಯಕ್ಕೆ, ನನ್ನ ಪ್ರಕಾರ ಮಾಲಿನ್ಯಕ್ಕೆ ಜನಜಾಗೃತಿಯೇ ಒಂದು. ಈಗ ಯಾವ ಅಧಿಕಾರಿಗಳಿಂದೂ ಆಗಲ್ಲ, ಯಾವ ರಾಜಕಾರಣಿಗಳಿಂದೂ ಆಗಲ್ಲ. ರಾಜಕಾರಣಿಗಳು ಅವ್ರದೇ ಆದಂತಹ ಸಮಾಜ ಸೇವೆ, ಬೇರೆ ಸೇವೆ, ಅವರ ಸೇವೆಗೆ ನಿರತರಾಗಿದ್ದಾರೆ. ಅಧಿಕಾರಿಗಳು ಪೈ ಮಟ್ಟದಲ್ಲಿ ನಿರತರಾಗಿದ್ದಾರೆ. ಆದ್ರೆ ಯಾಕೆ ಹೇಳ್ತಾರೆ ಇದೆಲ್ಲ? ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಬೆಂಗಳೂರು ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ನಗರ ಪ್ರದೇಶ, ನೀವೆಲ್ಲ ವಿದ್ಯಾರ್ಥಿಗಳಾಗಿ ಡಿಗ್ರಿ ತಗೊಂಡ್ರೆ ಬೆಂಗಳೂರಿನಲ್ಲಿ ವಾಸವಾಗ್ತದೆ. ಬೆಂಗಳೂರಿಗೆ ಎಷ್ಟು ನೀರು ಹೋಗ್ತಾರೆ? 1,500 ಮಿಲಿಯನ್ ಲೀಟರ್ ಹೋಗ್ತಾರೆ. 1,500 ದಿನನಿತ್ಯ 1,500 ಇಂಟು 6 ಹಾಕಬೇಕು ಮಿಲಿಯನ್. 1,500 ಇಂಟು 6 ಹಾಕಂದ್ರೆ ಅಷ್ಟು ದಿನನಿತ್ಯ ನೀರು 5 ಪೈಪಲ್ಲಿ ಹೋಗ್ಬೇಕು. ಒಂದು ದೊಡ್ಡ ಪೈಪ್ ಈಗ ಮೊದಲೇ ಮಾಡಿದ್ದಾರೆ ನಮ್ಮ ರಾಷ್ಟ್ರ ಕಳೆದ ವರ್ಷ. ಅದನ್ನು ಒಂದು ಕಾರು ಹೋಗ್ಬೋದ ಪೈಪ್ ಕೇಳಿಸ್ತಾ ಇದೆಯಾ? ನನ್ನ ಸೌಂಡೆ ಕರ್ಕಸ ಆಗ್ತಾರೆ. ಸತ್ಯ ಮಾಲಿನ್ಯ ವಿದ್ಯಾರ್ಥಿಗಳ ಸತ್ಯ ಮಾಲಿನ್ಯ ಆಯ್ತಾ? ಇಷ್ಟು ನೀರು ಬೆಂಗಳೂರಿಗೆ ತೊರೆಕಾಡುಗಳಿಂದ ಕಾವೇರಿ ನದಿಯಿಂದ ಹೋಗುತ್ತೆ. ಅದನ್ನು ಶುದ್ಧೀಕರಣ ಮಾಡ್ತಾರೆ. ಅಲ್ಲಿರುವಂತಹ ಮೈಕ್ರೋಆರ್ಗನ್, ಅಲ್ಲಿರುವಂತಹ ರಾಸಾಯನಿಕ ವಸ್ತುಗಳನ್ನ ತೆಗೆದಾಕಿ ಶುದ್ಧವಾದ ನೀರನ್ನ ಕುಡಿಯಲಿಕ್ಕೆ ಬೆಂಗಳೂರು ಜನಗಳಿಗೆ ಕೊಡ್ತಾರೆ. 1.5 ಕೋಟಿ ಜನ ಬೆಂಗಳೂರಿನಲ್ಲಿದೆ. 1.5 ಕೋಟಿ ಜನ ಜೊತೆಗೆ ಬೋರ್ವೆಲ್ ನೀರು, ತೊರೆಕಾಡುಗಳಿಂದ ಹೋಗುವಂತ ನೀರು, ಬೆಟ್ಟಮಣ್ಣಿನ ನೀರೆಲ್ಲ ಉಪಯೋಗಿಸಿಕೊಂಡು ತ್ಯಾಜ್ಯ ನೀರಾಗಿ ಸುಮಾರು 1,300 ಮಿಲಿಯನ್ ಲೀಟರ್ ಹೊರಗಡೆ ಬರ್ಬೋದು ದಿನನಿತ್ಯ. ಎಲ್ಲಿ ಹೋಗ್ತಾ ಇದೆ ಅದು? ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ? ಎಷ್ಟು ನಿರ್ವಹಣೆ ಮಾಡಬೇಕಾಗುತ್ತೆ? 200 ಮಿಲಿಯನ್ ಲೀಟರ್ ನಿರ್ವಹಣೆ ಮಾಡ್ಬೋದು, 300 ಮಿಲಿಯನ್ ಲೀಟರ್ ನಿರ್ವಹಣೆ ಮಾಡ್ಬೋದು. ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏಷ್ಯನ್ ಗ್ರಾಂಟಿಂದ ಹಣ ತಂದು ಬೆಂಗಳೂರು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಅವರು ಒಂದು 7-8 ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್, ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಅದು ಬಿಟ್ರೆ ಮುಂದಿನ ಸರ್ಕಾರಗಳು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡೇ ಇಲ್ಲ. ಐಟಿಬಿಟಿಯಿಂದ ಸಾಕಷ್ಟು ತ್ಯಾಜ್ಯ ನೀರು ಬರ್ತದೆ, ಕೈಗಾರಿಕೆಗಳಿಂದ ತ್ಯಾಜ್ಯ ನೀರು ಬರ್ತದೆ, ಮುನ್ಸಿಪಲ್ ನಗರದಿಂದ ತ್ಯಾಜ್ಯ ನೀರು ಬರ್ತದೆ. ಎಲ್ಲೂ ಉಪಯೋಗಿಸ್ತಾರೆ, ಕೆಳಗಡೆ ಡೌಲಾಗ್ತಾ ಇದೆ, ರೈತರು ಉಪಯೋಗಿಸ್ತಾರೆ, ಅಂದ್ರೆ ತರಕಾರಿ ಬೆಳೀತಾರೆ, ಬೆಳೆಗಳೇ ಬೆಳೀತಾರೆ. ಮತ್ತೆ ಆ ತರಕಾರಿ ಎಲ್ಲ ಕಲ್ಮಸ್ಗಳು ಸೇರ್ಕೊಳ್ತಾರೆ, ಮತ್ತೆ ವಾಪಸ್ ಬೆಂಗಳೂರು ಹೋಗುತ್ತೆ. ಶುದ್ಧವಾದ ಗಾಳಿ ಎಲ್ಲಿ ಸಿಗುತ್ತೆ? ಅಲ್ಲಿರುವ ಪಾಪ್ಯುಲೇಷನ್ 1.5 ಕೋಟಿ ಬೆಂಗಳೂರು. ವೆಹಿಕಲ್ 2025 ಅಂಕಿಅಂಶ ಪ್ರಕಾರ 1,13,00,000 ವೆಹಿಕಲ್ಗಳು ಅಲ್ಲಿ ನೋಂದಣಿಯಾಗಿದೆ ಬೆಂಗಳೂರಿನಲ್ಲಿ. ದಿನನಿತ್ಯ ಲಕ್ಷಾಂತರ ವೆಹಿಕಲ್ಗಳು ಓಡಾಡ್ತವೆ. ಅಲ್ಲಿ ಪೆಟ್ರೋಲ್, ಡೀಸೆಲ್ ಲೀಟರ್ ಗಟ್ಟಲೆ, 1,000 ಲೀಟರ್ ಗಟ್ಟಲೆ ಬರ್ನ್ ಆಗುತ್ತೆ. ಅಲ್ಲಿ ಬರುವಂತ ಗಾಳಿ, ಬರುವಂತ ಕಲ್ಮಸಗಳು ಡೈರೆಕ್ಟ್ ಆಗಿ ನಮ್ಮ ಶ್ವಾಸಕೋಶ ಹೋಗುತ್ತೆ. ತ್ಯಾಜ್ಯ ನೀರು ಕೂಡ ನಮ್ಮ ಮತ್ತೆ ಬೋರ್ವೆಲ್ಗೆ ಹೋಗುತ್ತೆ, ಮತ್ತೆ ತರಕಾರಿಗಳಿಗೆ ಹೋಗುತ್ತೆ, ಮತ್ತೆ ಬೆಳೆಗಳಿಗೆ ಹೋಗುತ್ತೆ. ನಮಗೆ ಅನೇಕ ರೋಗಗಳಿಂದ ಮತ್ತೆ ನಾನು 40 ವರ್ಷದ ಹಿಂದೆ ಮಂಡ್ಯ ನಗರಕ್ಕೆ ಬಂದೆ. ನಾನು ಅಲ್ಲಿ ನೋಡಿದಾಗ ಒಂದೇ ಒಂದು ಹಾಸ್ಪಿಟಲ್ ಮಕ್ಕಳಿಗೆ ಗೊತ್ತಿಲ್ಲ. 40 ವರ್ಷದ ಹಿಂದೆ ನಾನು ಮಂಡ್ಯಕ್ಕೆ ಹೋದಾಗ ಒಂದು ಹಾಸ್ಪಿಟಲ್, 2 ಮೆಡಿಕಲ್ ಸ್ಟೋರ್ ಇತ್ತೇನೋ, 1-2. ಅದು ನಮ್ಮ ಶಿವಣ್ಣವ್ರಿಗೂ ಗೊತ್ತು. ಮಂಡ್ಯದಲ್ಲಿ ಅವರು ವಾಸವಾಗಿದ್ದಾರೆ, ಹೌದಲ್ಲ ಸರ್? ಅವರು ಹೇಳ್ತಾರೆ
ಸೊ ಇವತ್ತು ನೀವು ನೋಡಿರ್ಬೋದು ಮಂಡ್ಯದಲ್ಲಿ ನೂರಾರು ಮೆಡಿಕಲ್ ಶಾಪ್ಗಳು, ಮೆಡಿಕಲ್ ಸ್ಟೋರ್ಗಳು, ರಕ್ತವನ್ನು ಪರೀಕ್ಷೆ ಮಾಡುವಂತಹ ನೂರಾರು ಮೆಡಿಕಲ್ ಸೆಂಟರ್ಗಳು, ಹಾಸ್ಪಿಟಲ್ಗಳಿಗೆ ಗಿಜಿ ಜನ, ನೂರಾರು ಡಾಕ್ಟರು ದಿನನಿತ್ಯ ಆಪರೇಷನ್ ಇಂದ ಬರುವಂತ ಗಡ್ಡೆಗಳನ್ನು ಹೊರಗೆ ಹೆಚ್ಚುತ್ತಾರೆ. ಆ ಗಡ್ಡೆಗಳು ಎಲ್ಲಿ ಹೋಗ್ಬೇಕು? ನಮ್ಮ ನಿರ್ವಹಣೆ ಹೇಗಿದೆ? ಏನಕ್ಕೆ ರೋಗಗಳು ಜಾಸ್ತಿ ಆಯಿತು? 40 ವರ್ಷದ ಹಿಂದೆ ಇರುವಂತ ರೋಗಗಳು ನಾವು ಕುಡಿಯುವಂತ ಗಾಳಿ, ನೀರು, ಆಹಾರದಲ್ಲಿ ಹೇಗೆ ಹೊರಗೆ ಸೇರ್ತು? ನೀವೆಲ್ಲ ಅಧ್ಯಯನ ಮಾಡಬೇಕಾಗಿದೆ. ಮತ್ತೆ ನಾವು ಅಧ್ಯಯನ ಮಾಡಿ ಸಾಕಾಗಿದೆ. ಇದಕ್ಕೊಂದು ಅಧ್ಯಯನ ಮಾಡಿ ಏನ್ ಮಾಡ್ಬೋದು ಅಂತಲೂ ಕೂಡ ಹೇಳೋದು. ಏನು ದೊಡ್ಡ ಅಧ್ಯಯನ ಮಾಡಿ ಏನು ಟ್ರೀಟ್ಮೆಂಟ್ ಏನ್ ಬೇಕಾಗಿಲ್ಲ. ಇರುವಂತ ಟ್ರೀಟ್ಮೆಂಟ್ ಅನ್ನೇ ನಾವು ಶುದ್ಧವಾದ ನೀರನ್ನ, ಶುದ್ಧವಾದ ಗಾಳಿಯನ್ನೇ ಕೊಡುವುದು. ಚಿಮಣಿಗಳಿಗೆ ಅದಕ್ಕೆ ಆದಂತ ಒಂದು ಕೆಲವು ಟೆಕ್ನಾಲಜಿ ಇದೆ. ಚಿಮಣಿಗಳಿಗೆ ಅಳವಡಿಸಬೇಕು, ಕಾರುಗಳಿಗೂ ಅಳವಡಿಸಬೇಕು. ಹೊಸ ಕಾರುಗಳಲ್ಲಿ ಪೊಲ್ಯೂಟೆನ್ಸ್ ಕಡಿಮೆ ಇದೆ. ಆದ್ರೆ ಈಗ ಬರ್ತಾ ಇರುವಂತಹ ಕೆಲವು ಡೀಸೆಲ್ ಇಂಜಿನ್ಗಳಲ್ಲಿ ಜಾಸ್ತಿ ಪೊಲ್ಯೂಟೆನ್ಸ್ ಇದೆ. ಇದೆಲ್ಲ ನಮ್ಮ ಸರ್ಕಾರಗಳು ತೆಗೆದುಕೊಳ್ಬೇಕಾಗುತ್ತೆ. ಮಂಡ್ಯ ಸಿಟಿಯೂ ಕೂಡ ಒಂದು ತ್ಯಾಜ್ಯ ನಿರ್ವಹಣೆ ಮಾಡುವಂತ ಕಾರ್ಯಾಗಾರ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಬೇಗ ತ್ವರಿತವಾಗಿ ತ್ಯಾಜ್ಯ ನೀರನ್ನ ಸಂಗ್ರಹಣೆ ಮಾಡಿ, ರೋಡ್ನಲ್ಲಿ ಡಿಸೈನ್ ಮಾಡಿ, ಅದನ್ನು ನಿರ್ವಹಣೆ ಮಾಡಿ, ಅದನ್ನು ಡಿಸ್ಪೋಸ್ ಮಾಡಿ ಅಂತ ಇಲ್ಲಿವರೆಗೂ ಅಧಿಕಾರಿಗಳು ಅದರ ಕಾರ್ಯಾಗಾರ ತಂತ್ರವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೂ ಗೊತ್ತಿಲ್ಲ. ಪರಿಸರ ಪ್ರಜ್ಞೆಯನ್ನ ಯಾರು ಬೆಳೆಸಬೇಕು ಅಂದ್ರೆ ವಿದ್ಯಾರ್ಥಿ ಸಮೂಹ ಬೆಳೆಸ್ಕೊಳ್ಬೇಕು. ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ತ್ಯಾಜ್ಯ ನಿರ್ವಹಣೆ ಮಾಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳು. ಸೊ ಇಷ್ಟೆಲ್ಲ ತ್ಯಾಜ್ಯ ನೀರನ್ನು ನಿರ್ವಹಣೆ ಮಾಡೋದು ಅಷ್ಟು ಕಷ್ಟ ಏನಲ್ಲ, ಸಾಕಷ್ಟು ಇದೆ. ನಾವಿವತ್ತು ಗಡ್ಡೆ ಪಾತಿಗಳಿಗೆ ನಾವು ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿದ ಪಾತಿ ನೀರನ್ನ ನಾನು ಕುಡಿದಿದ್ದೀನಿ, ನಮ್ಮ ಹಿರಿಯರು ಕೂಡ ಕುಡಿದಿದ್ದಾರೆ. ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇದ್ದಾರೆ ಮಕ್ಕಳೇ. ಆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಅದರಲ್ಲಿ ನೈಟ್ರೇಟು, ಸಲ್ಫೇಟು, ಫಾಸ್ಫೇಟು ಅನೇಕ ರೀತಿಯ ವಿಷವನ್ನ ನಮ್ಮ ಭೂಮಿಯ ಬೆಳೆಗೆ, ನಮ್ಮ ಅಂತರ್ಜಲಕ್ಕೆ ಆಗ್ತಾ ಇದೆ ವಿದ್ಯಾರ್ಥಿಗಳು. ಫಾಸ್ಫೇಟ್ ಅನ್ನೋ ಒಂದು ವಸ್ತುವನ್ನು ಹಾಕ್ತಾರೆ. ಅದು ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಬೆಳೆಯಲಿಕ್ಕೆ, ಭತ್ತಕ್ಕೆ, ರಾಗಿ ಎಲ್ಲ ಆಗುತ್ತೆ. ಆ ಫಾಸ್ಫೇಟ್ ಇವತ್ತು ನಿಮಗೆ ಅಕ್ಷರಿ ಕಾಣಿರ್ಬೋದು, ಯುರೇನಿಯಂ ಅಂತ ಒಂದು ವಸ್ತು ಇದೆ, ಬಿಡುಗಡೆ ಆಗುತ್ತೆ. ಕಲ್ಲಿದ್ದಲಲ್ಲೂ ಕೂಡ ಯುರೇನಿಯಂ ಇದೆ. ಯುರೇನಿಯಂ ಬಂದ್ ಮಾಡಿದಾಗ ಗಾಳಿ ಹೋಗುತ್ತೆ, ಮಳೆ ಬಂದಾಗ ಅದು ಮತ್ತೆ ಭೂಮಿಯ ಅಂತರ್ಜಲಕ್ಕೆ ಸೇರಿರುತ್ತೆ. ಆ ಯುರೇನಿಯಂ ಅನ್ನೋದು ಯಾವಾಗಲೂ ವಿಕಿರಣವನ್ನು ಸೂಚಿಸ್ತಾ ಇರ್ತದೆ. ಯುದ್ಧದಲ್ಲಿ ಉಪಯೋಗಿಸುವ ಬಾಂಬುಗಳಿಗೆ ಯುರೇನಿಯಂ ಉಪಯೋಗಿಸ್ತಾರೆ. ಮತ್ತೆ ಅದು ಫಾಸ್ಫೇಟ್ ಉಪಯೋಗಿಸಿದಾಗ ಯುರೇನಿಯಂ ಅನ್ನೋದು ನಮ್ಮ ಅಂತರ್ಜಲವನ್ನು ಸೇರ್ಕೊಳ್ಳುತ್ತೆ. ಅಂತರ್ಜಲವನ್ನು ಸೇರ್ಕೊಂಡಾಗ ನಮ್ಮ ದೇಹಕ್ಕೆ ಹೋಗಿದಾಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಯುರೇನಿಯಂ ನಮ್ಮ ದೇಹದಲ್ಲಿರುವ ಕೆಲವು ಜೀವಕೋಶಗಳನ್ನ ಸಾಯಿಸುತ್ತೆ. ಹಾಗಾಗಿ ಆ ಕೋಶಗಳು ಸತ್ತಾಗ ಅಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ನಮ್ಗೆಲ್ಲ ಸಾವುಗಳು ಕೂಡ ಆಗ್ತವೆ. ಇದು ಒಂದು. ನಾನು ಹೇಳಿದ್ರೆ ಅಶುದ್ಧವಾದ ಗಾಳಿ, ಅಶುದ್ಧವಾದ ನೀರು. ಈಗ ದೊಡ್ಡ ಬಿಡುಗು ಅಂದ್ರೆ ಕಸ ಅಂದ್ರೆ ಘನತ್ಯಾಜ್ಯ. ತ್ಯಾಜ್ಯ ನೀರು ಬೇರೆ, ತ್ಯಾಜ್ಯ ಗಾಳಿ ಬೇರೆ, ಘನತ್ಯಾಜ್ಯ ಬೇರೆ. ಯಾವುದು ಘನವೃತ್ತದಲ್ಲಿ ಅದನ್ನ ಘನತ್ಯಾಜ್ಯ ಅಂತೀವಿ. ನಾನು ಈ ಪೇಪರ್ನ ಘನತ್ಯಾಜ್ಯ ಇವತ್ತು ದಿನ ಅಷ್ಟೇ ಪೇಪರ್, ನ್ಯೂಸ್ ಪೇಪರ್, ಟುಡೇಸ್ ನ್ಯೂಸ್ ಪೇಪರ್, ಟುಮಾರೋ ಇಸ್ ವೇಸ್ಟ್ ಪೇಪರ್ ಅಂತ ನಾವು ಹೇಳ್ಬೋದು ಅಲ್ವಾ? ಮಾಧ್ಯಮಗಳು ಇದೆ. ಮಾಧ್ಯಮ ಅನೇಕ ರೀತಿಯ ಪತ್ರಿಕೆಗಳನ್ನು ನೀಡುತ್ತೆ, ಪತ್ರಿಕೆಗಳು ಕೂಡ ಬರುತ್ತೆ. ಆದ್ರೆ ಅದು ನಾಳೆ ವೇಸ್ಟ್ ಪೇಪರ್ ಆಗುತ್ತೆ. ನೀವು ಓದುವ ಪುಸ್ತಕಗಳು ನೀವು ಓದಿಲ್ಲ ಅಂದ್ರೆ ವೇಸ್ಟ್ ಪೇಪರ್. ನಾನು ಉಪಯೋಗಿಸಿದಂತ ಪೆನ್ನು ಅದು ಉಪಯೋಗಿಸಿಲ್ಲ ಅಂದ್ರೆ ವೇಸ್ಟ್ ಪೆನ್ನು. ಅವೆಲ್ಲ ಘನತ್ಯಾಜ್ಯ. ಇವತ್ತು ಡಿಜಿಟಲ್ ಮೊಬೈಲ್ ಸಾಮಾನ್ಯವಾಗಿ ಮನೆಗಳಿಗೆ, ಹಳ್ಳಿಗಳಿಗೂ ಕೂಡ ತರಿಸ್ಕೊಳ್ತಾ ಇದ್ರೆ ಪ್ಯಾಕೆಟ್ ಬರುತ್ತೆ. ಪ್ಯಾಕೆಟ್ ಕೂಡ ಹೊರತಂತರ ಅದು ಘನತ್ಯಾಜ್ಯ ಆಗುತ್ತೆ. ನಿಮ್ಮ ಮೊಬೈಲ್ 3 ವರ್ಷ ಉಪಯೋಗಿಸಿರಿ, 2 ವರ್ಷ ಉಪಯೋಗಿಸಿರಿ, ಅದು ಘನತ್ಯಾಜ್ಯ ಆಗುತ್ತೆ. ರೆಫ್ರಿಜರೇಟರ್, ಫ್ರಿಡ್ಜ್ ಇವೆಲ್ಲ ಎಲೆಕ್ಟ್ರಾನಿಕ್ ಈ ತ್ಯಾಜ್ಯ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ತ್ಯಾಜ್ಯ ಇವಕ್ಕೆಲ್ಲ ನಿರ್ವಹಣೆ ಮಾಡುವಂತ ಟೆಕ್ನಾಲಜಿ ಇದೆ. ಆದ್ರೆ ಆಡಳಿತ ಮಂಡಳಿ ಅದನ್ನ ನಿರ್ವಹಣೆ ಮಾಡಲು ಹೋಗ್ತಾರೆ. ಇವತ್ತು ಅಮೆರಿಕದಂತ ದೇಶದಲ್ಲಿ ಈ ತ್ಯಾಜ್ಯದಿಂದ 1,000 ಮೆಟ್ರಿಕ್ ಟನ್ಗೆ ಈ ತ್ಯಾಜ್ಯದಲ್ಲಿ ಅವರು 1,000 ಗ್ರಾಂ ಚಿನ್ನವನ್ನು ಪಡೆದುಕೊಳ್ತಾರೆ. ಅದರಲ್ಲಿ ಕಾಪರ್, ನಿಕ್ಕಲ್ಲು, ಕ್ರೋಮಿಯಂ ಎಲ್ಲ ಇರುತ್ತೆ. ಅದರಲ್ಲಿ ಚಿನ್ನವನ್ನು ಕೂಡ ತಯಾರಿಸ್ತಾರೆ. ನಮ್ಮಲ್ಲಿ ಅದು ಟೆಕ್ನಾಲಜಿ ಡೆವಲಪ್ ಆಗಬೇಕಾಗಿದೆ. ಚೈನಾದಲ್ಲೂ ಕೂಡ ಮಾಡ್ತಾ ಇದೆ.
ಈ ತ್ಯಾಜ್ಯ ಇವತ್ತು ಬಟ್ಟ ಬಿಡುವುದು ನೀವು ನಗರ ಪ್ರದೇಶದಲ್ಲಿ ನೋಡಿಲ್ಲ ಮಕ್ಕಳೇ. ಈ ತ್ಯಾಜ್ಯ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಲ್ಲ. ಒಂದು ಮೊಬೈಲ್ ನಲ್ಲಿ ಕಾಪರ್, ನಿಕ್ಕಲ್ಲು, ಕೋಬಾಲ್ಟ್ ಮತ್ತೆ ಅನೇಕ ರೀತಿಯ ಅಲ್ಯೂಮಿನಿಯಂ, ಅನೇಕ ರೀತಿಯ ರಾಸಾಯನಿಕ ವಸ್ತುಗಳಿದೆ. ಅದನ್ನು ನಾವು 3 ವರ್ಷ ಆದ್ಮೇಲೆ ಬಿಸಾಕ್ತೀವಿ. ಅಥವಾ ಯಾರೋ ಒಬ್ಬರು ಕೊಟ್ಟು ಅವರಿಗೆ ಉಪಯೋಗವಾದ ವಸ್ತುವನ್ನು ತೆಗೆದುಕೊಂಡು ಅವ್ರು ಮತ್ತೆ ಭೂಮಿಗೆ ಹಾಕಿದ್ರೆ ಭೂಮಿಯಲ್ಲಿ ಕೊಳೆಯುವಂತ ವಸ್ತು ನಮ್ಮ ಗಂಡಲ್ಲಿ ಏನು ಕೊಡಿದರೆ ಅದು ಮಾತ್ರ ಭೂಮಿ ಮೇಲೆ ಕೊಡಿತದೆ. ಅದಕ್ಕೆ ಆದಂತ ಸೂಕ್ಷ್ಮ ಜೀವಿಗಳು ನಮ್ಮ ಭೂಮಿ ಮೇಲಿದೆ. ಒಂದು ಆನೆ ಸತ್ತಾಗ ಆ ಅರಣ್ಯದಲ್ಲಿ ಅದನ್ನ ಯಾರು ತಗೊಂಡು ಗೊತ್ತಾಗಲ್ಲ. ಸಹಸ್ರ ಮಿಲಿಯನ್ ಗಟ್ಟಲೆ ಸೂಕ್ಷ್ಮ ಜೀವಿಗಳು ಆನೆಯಲ್ಲಿರುವಂತಹ ಎಲ್ಲಾ ಪ್ರೋಟೀನ್ ಅನ್ನ ತೆಗೆದುಕೊಂಡು ಲಕ್ಷಾಂತರ ಬಿಲಿಯನ್ ಗಂಟೆ ಸೂಕ್ಷ್ಮ ಜೀವಿಗಳು ಆಗ್ತವೆ. ಆನೆಯಲ್ಲಿ ಊಟ ಯಾವಾಗ ಸಿಗಲ್ಲ ಅವೆಲ್ಲ ಸತ್ತೋಗ್ತವೆ. ಆ ಸತ್ತಾಗ ಅದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಇರುತ್ತೆ. ಅದು ಬೆಳೆ ಕಾಡುಗಳಿಗೆ ಗಿಡಗಳಿಗೆ ಅದು ಹಾವಾಗುತ್ತೆ. ಇದು ನೇಚರ್. ಇದನ್ನೇ ನಾನು ಪ್ರಕೃತಿ ಅಂತ ಮೊದಲಿಂದ ಹೇಳ್ತಾರೆ. ಈ ಪ್ರಕೃತಿಯ ಸೈಕಲ್ ನಾವು ಯಾವಾಗ ಕಿತ್ತಾಕ್ತೀವಿ ಅವಾಗ ನಾವು ಸರ್ವನಾಶವಾಗ್ತೀವಿ. ವಿದ್ಯಾರ್ಥಿಗಳೇ, ನಾನು ಒಂದು ಅಂಶವನ್ನ ನಾನು ಸ್ಟಡಿ ಮಾಡಿಕೊಳ್ಳುತ್ತೆ. ನಾವು ಸತ್ತಾಗ ನಮ್ಮ ಮನೆಯಲ್ಲಿ ನನಗೆ ಸ್ನಾನ ಮಾಡಿಸಿ ನನ್ನ ಹೊರಗಡೆ ಹೋಗ್ಕೊಂಡು ತಪ್ಪೆ ಸುಡ್ತಾರೆ, ಬೂದೆ ಮಾಡ್ತಾರೆ. ಆದ್ರೆ ಪ್ರಾಣಿಗಳು ಹುಲಿಯಾಗಿ, ಸಿಂಹ ಆಗಲಿ, ಕುಪ್ಪಚ್ಚಿ, ಕಾಗೆಗಳಾಗಲಿ, ಪ್ರಾಣಿಗಳಾಗಲಿ ನಾನು ಈ ಮನೆ ಹತ್ರ ನಾವು ಸಾಯ್ತಾ ಇದ್ದೀವಿ ತಗೊಂಡು ಹುಟ್ಟಾಡ್ತಾರೆ ಅವರು ಹೇಳೋದು. ಅರಣ್ಯದಲ್ಲಿ ಈ ಪ್ರಕೃತಿಯಲ್ಲಿ ಮಡಿನಲ್ಲಿ ಅವು ಇನ್ನು 2 ದಿವಸ ಜೀವ ಹೋಗುತ್ತೆ, ಅಲ್ಲೇ ಕುತ್ಕೊಳ್ತವೆ, ಅಲ್ಲೇ ಪ್ರಾಣ ಬಿಡ್ತವೆ, ಸೂಕ್ಷ್ಮ ಚಿಂತವೆ, ಹಾಳಾಗುತ್ತೆ, ಮತ್ತೆ ಗೊಬ್ಬರ ಆಗುತ್ತೆ. ವಿದ್ಯಾರ್ಥಿಗಳೇ, ಇವೆಲ್ಲ ಒಂದು ನೈಸರ್ಗಿಕ ಕ್ರಿಯೆ. ಆ ನೈಸರ್ಗಿಕ ಕ್ರಿಯೆಯನ್ನು ನಾವು ಸೈಕಲ್ ಕಟ್ ಮಾಡ್ತಾ ಇದ್ವಿ. ಫಾಸ್ಫರಸ್ ಸೈಕಲ್ ಅಂತ ಇದೆ, ಕಾರ್ಬನ್ ಸೈಕಲ್ ಅಂತ ಇದೆ, ನೈಟ್ರೋಜನ್ ಸೈಕಲ್ ಅಂತ ಇದೆ. ನೀವು ಮುಂದೆ ಅವೆಲ್ಲ ಓದ್ತೀವಿ. ಈ ಸೈಕಲ್ ನಾವು ಯಾವಾಗ ಕಿತ್ತಾಕ್ತೀವಿ ಪ್ರಕೃತಿ ಎನ್ನುವ ಒಂದು ಸೈಕಲ್ ಕಿತ್ತೋಗುತ್ತೆ. ಹೀಗಾಗಿ ನಾನು ಕಸದ ಬಗ್ಗೆ ಹೇಳ್ತಾ ಇದ್ದೆ. ಇಷ್ಟು ಹೇಳಿ ನಾನು ಕಸದ ಬಗ್ಗೆ ಹೇಳ್ತಾ ಇದ್ದೆ. ಘನತ್ಯಾಜ್ಯ ನಾನು ಬೆಂಗಳೂರು ಒಂದು ತೆಗೆದುಕೊಂಡಾಗ ಬೆಂಗಳೂರಿನಲ್ಲಿ 6,000ರಿಂದ 7,000 ಟನ್ ಘನತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಒಬ್ಬ ವ್ಯಕ್ತಿ ಪ್ರತಿನಿತ್ಯ 500ರಿಂದ 600 ಗ್ರಾಮ್ 0.6 kg ಕಸವನ್ನು ಅವರು ದಿನನಿತ್ಯ ಪ್ರೊಡ್ಯೂಸ್ ಮಾಡಿದ್ರೆ, ಉತ್ಪತ್ತಿ ಮಾಡಿದ್ರೆ ಬೆಂಗಳೂರಿನಲ್ಲಿ ಆ 1 ಕೋಟಿ ಜನಕ್ಕೆ ಅಪ್ರಾಕ್ಸಿಮೇಟ್ ಆಗಿ 6,000ರಿಂದ 8,000 ಟನ್ ಸಾಲಿಡ್ ವೇಸ್ಟ್, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಹೇಳ್ತಾರೆ, ಘನತ್ಯಾಜ್ಯ ನಿರ್ವಹಣೆ ಆಗುತ್ತೆ. ಯಾರು ತಗೊಂಡು ಹೋಗ್ತಾರೆ? ಪೌರ ಕಾರ್ಮಿಕರು ಕಲೆಕ್ಟ್ ಮಾಡ್ತಾರೆ, ವೆಹಿಕಲ್ಗಳು ತಗೊಂಡು ಹೋಗ್ತವೆ, ಲಾರಿಗಳಲ್ಲಿ ತಗೊಂಡು ಹೋಗ್ತಾರೆ. ಎಲ್ಲಿ ತಗೊಂಡು ಹೋಗ್ತಾರೆ? ಹಳ್ಳಿ ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ. ಹಳ್ಳಿಗಳನ್ನ ತಿಪ್ಪೆಗುಂಡಿಯಾಗಿ ಮಾಡ್ತಾ ಇದ್ದಾರೆ. ನಾನು ಬೆಂಗಳೂರು ಮಹಾಪಾಲಿಕೆ ಏನಕ್ಕೆ ಹೆಸರು ಕೊಟ್ಟಿದ್ದೀವಿ? ನಾವು GBA ಹಾಕ್ತೀವಿ. GBA ನಾವು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಅಂತ ಅಂದ್ರೆ ಗೌರವ ಕೊಡ್ತೀವಿ. ಆದ್ರೆ ತಿಂದಂತ ಬಿಸಾಕದಂತ ನಾಗರಿಕರು ಆ ಕಸವನ್ನು ತೆಗೆದುಕೊಂಡು ಹೋಗಿ ನಾವು 40-50 ಕಿಲೋಮೀಟರ್ ದೂರ ಇರುವ ಹಳ್ಳಿಗಳಿಗೆ ನಾವು ತೆಗೆದುಕೊಂಡು ಹೋಗಿ ಬಿಸಾಕ್ತಾ ಇದೀವಿ. ಹಳ್ಳಿಯ ಪರಿಸರ ಹೇಳ್ತಾರೆ, ತಿಪ್ಪೆಗುಂಡಿಗಳಾಗ್ತವೆ. ಹಳ್ಳಿಗಳಲ್ಲಿ ಮಾತ್ರ ನೀವು ತಿಪ್ಪೆಗುಂಡಿಗಳ ದೂರ ಇರಿ ಅಂತಾರೆ. ಆದ್ರೆ ನಗರ ಪ್ರದೇಶದಿಂದ ಹೋಗುವಂತ ಅನೇಕ ರೀತಿಯ ತ್ಯಾಜ್ಯಗಳು ಹೋಗಿ ಅಲ್ಲಿ ಇಲಿ, ಹೆಗ್ಗಡಗಳು, ಅನೇಕ ರೀತಿಯ ಕ್ರಿಮಿಗಳು, ಅಲ್ಲಿಯ ಜಲ, ನೀರು, ಮಣ್ಣು, ಗಾಳಿ ಎಲ್ಲವೂ ಅಶುದ್ಧವಾಗಿದೆ. ಎಷ್ಟೋ ಜನ ಇವತ್ತು ಪ್ರತ್ಯೇಕ ನಾವು ಅವರೆಲ್ಲ ಹೋಗಿ ಮಾತಾಡಿ ಅಲ್ಲಿಯ ಜನಗಳು ಆ ನಾಡಿಗಳನ್ನ ತಡೆದಿದ್ದಾರೆ, ಪರಿಸರ ಪ್ರತ್ಯೇಕ ಬೆಳೆಸ್ಕೊಂಡಿದ್ದಾರೆ. ನೀವು ತಿಂದು ಬಿಸಾಕಂತ ಕಸವನ್ನ ನಾವು ತಂದು ಏನಕ್ಕೆ ಹಾಕ್ತೀರಿ? ಫಸ್ಟ್ ಅವ್ರು ರಿಸೀವ್ ಮಾಡ್ಕೊತಾರೆ. ಬೆಂಗಳೂರು ನಮ್ಮ ಕಸ ಬರ್ತಾರೆ, ನಮ್ಮನ್ನು ಬೆಂಗಳೂರು ಸೇರ್ಕೊಳ್ಳುತ್ತೆ ಅಂತ ಫಸ್ಟ್ ರಿಸೀವ್ ಮಾಡ್ಕೊಳ್ತಾರೆ. ಅದು ಹೋಗ್ತಾ ದೊಡ್ಡ ಬೆಟ್ಟ ಆಗುತ್ತೆ, ಪರ್ವತ ಆಗುತ್ತೆ, ಬೆಂಕಿ ಆಗ್ತವೆ. ಅದಕ್ಕೆ ಬೆಂಕಿಯಿಂದ ಗಾಳಿ ಸುಡುತ್ತೆ, ಅಕ್ಕದೆಲ್ಲ ಹೋಗುತ್ತೆ. ಆ ಸಾಲಿಡ್ ವೇಸ್ಟಿಂದ ಒಂದು ಲೀಚೆಟ್ ಅಂತ ಒಂದು ಲಿಕ್ವಿಡ್ ಬರುತ್ತೆ. ವಿದ್ಯಾರ್ಥಿಗಳೇ, ಅದನ್ನ BOD ಅಂತ ಹೇಳ್ತಾರೆ, ಬಯೋಕೆಮಿಕಲ್ ಆಕ್ಸೈಡ್ ಡಿಮ್ಯಾಂಡ್, BOD ವ್ಯಾಲ್ಯೂ ಅಂತ. ನಾವು ಕುಡಿಯುವ ನೀರಿನಲ್ಲಿ ಜೀವ ಇರುತ್ತೆ, BOD MG per liter, ಜೀವ MG per liter ಇರುತ್ತೆ. ಅದರಲ್ಲಿ 10,000 ಮಿಲಿಗ್ರಾಮ್ per liter ಇರುತ್ತೆ ನಮ್ಮ ಅಧ್ಯಯನದ ಪ್ರಕಾರ. ಆ ನೀರು ಅದನ್ನ ಆ ಲೀಚೆಟ್ ಅನ್ನು ಮುಟ್ಟಿದ್ರೆ ನಮ್ಮ ಕೈಯೆಲ್ಲ ಸುಟ್ಟೋಗುತ್ತೆ. ಕೈಗಾರಿಕೆಗಳು ಕೂಡ ಈ BOD ಎನ್ನುವ ವ್ಯಾಲ್ಯೂನ ತುಂಬಾ ಕೊಡ್ತಾ ಇದೆ. ಅದರಿಂದ ಇವತ್ತು ನಮ್ಮ ಹರಿಯುವಂತ ನೀರು ಅಶುದ್ಧವಾಗ್ತಾ ಇದೆ. ಇವೆಲ್ಲ ರೀತಿಯಲ್ಲಿ ನಾವು ಸ್ಟಡಿ ಮಾಡಿದಾಗ ನಿಮ್ಮಲ್ಲಿ ಪರಿಸರ ಪ್ರಜ್ಞೆಯನ್ನ ನೀವು ಮೂಡಿಸ್ಕೊಳ್ಬೇಕಾಗುತ್ತೆ. ಜನಜಾಗೃತಿ ಇದಕ್ಕೆ ಒಂದು ಮದ್ದು. ನಿಮ್ಮಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಹವಾಮಾನಕ್ಕಾಗಿ, ನಿಮ್ಮ ಪ್ರಕೃತಿಯ ಉಳಿಸೋದಕ್ಕಾಗಿ ನೀವು ವರ್ಷಕ್ಕೊಂದು ಸಲ ನಿಮ್ಮ ಬರ್ತ್ಡೇ ಆಚರಿಸುವಾಗ ಗಿಡಗಳನ್ನು ನೆಡಿ, ಕಸವನ್ನ, ತ್ಯಾಜ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಅಂತ ಹೇಳ್ತಾ
ನನ್ನ ಒಂದು ಕೊನೆ ಮಾತು ವಿದ್ಯಾರ್ಥಿಗಳೇ, ಒಂದು ಪರಿಸರದಲ್ಲಿ ಒಳ್ಳೆಯ ಪರಿಸರದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀರಿ. ನೀವು 90% ತೆಗೆದುಕೊಳ್ಬೋದು, 95% ತೆಗೆದುಕೊಳ್ಬೋದು, CET ಫಸ್ಟ್ ರ್ಯಾಂಕ್ ಕೊಡ್ಬೋದು, ಸೆಕೆಂಡ್ ರ್ಯಾಂಕ್ ಕೊಡ್ಬೋದು. ನೀವೆಲ್ಲ ಬರುವಂತದ್ದು ನೀವೆಲ್ಲ ಒಳ್ಳೆ ಕಾಲೇಜ್ ಅಡ್ಮಿಷನ್ಗೆ, ಒಳ್ಳೆ ಕೋರ್ಸ್ ಅಡ್ಮಿಷನ್ಗೆ. ಆದ್ರೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಬೆಳೆಸ್ಕೋಬೇಕಾಗಿರೋದು ಡಿಗ್ರಿಯ ಜೊತೆಗೆ ನಿಮ್ಮ IQ, ನಾಲೆಡ್ಜ್, ಪರ್ಸನಾಲಿಟಿ, ಬಾಡಿ ಲ್ಯಾಂಗ್ವೇಜ್, ನೀವು ಡಿಗ್ರಿ, ನೀವು ಮೇನ್ ಡಿಗ್ರಿ. ನಿಮಗೆ ಉತ್ತಮವಾದ ಕೆಲಸ ಸಿಗಬೇಕು ಅಂತ ಅಂದ್ರೆ ನಿಮ್ಮ ಡಿಗ್ರಿಯ ಜೊತೆಗೆ ಈ 5 ಡಿಗ್ರಿಗಳನ್ನ ಪ್ಯಾರಾಮೀಟರ್ಗಳನ್ನ ನೀವು ಜೋಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾ ನನ್ನನ್ನು ಕರೆದು ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಆರ್ಕೆ ಕುಟುಂಬದವರಿಗೆ ನನ್ನ ಅನಂತ ವಂದನೆಗಳು. ಜೈ ಜೈ.